अस्सलामुअलैकुम नाज़रीन, आप देख रहे हैं लीडर है सियासत उर्दू न्यूज़ चैनल। मैं हूं सैयद खालिद असलम। ಪಳನಿ ಅಮ್ಮ ಅವರು ಪುಲಕೇಶಿ ನಗರ್ ವಾರ್ಡಲ್ಲಿ ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದಂಥ ವೇಳುಮಲೆಯವರು ಹೆಸರಲ್ಲಿ ಕೊಟ್ಕೊಂಡು ಬರ್ತಾಯಿದ್ದಾರೆ. ಅವ್ರ ಜೊತೆ ನಮ್ಮ ವಿಷ್ಣು ಅವರೆಲ್ಲ ಕಷ್ಟದಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮುಂಚೆ ಒಂದು 4-5 ಸಾವಿರ ಮಾಡ್ತಾಯಿದ್ರು. ಈ ಬಾರಿ 7-8 ರೇಷನ್ ಕಿಟ್ ಕೊಡಬೇಕಂತ ತೀರ್ಮಾನ ಮಾಡಿ ಇವತ್ತು ನನ್ನ ಕೈಯಿಂದ ಕೊಡಿಸ್ತಾ ಇದ್ದಾರೆ. ಅದ್ರ ಜೊತೆ ಅಕ್ಕಿ ಇದೆ, ಬೇಳೆ ಇದೆ, ಸಕ್ಕರೆ ಇದೆ, ಆಮೇಲೆ ಒಂಚೂರು ತರಕಾರಿ ಕೊಡ್ತಾರೆ. ಅಂದರೆ ಇವತ್ತಿಂದ ಇಲ್ಲ, ಇವರು MLA ಕೌನ್ಸಿಲರ್ ಆಗೋದು ಮುಂಚೆಯಿಂದನೂ ಪಾಪ ಬಡವರು ಸಹಾಯ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇವತ್ತು ಜನ ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಹೆಚ್ಚಿನ ಸಂಖ್ಯೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಮುಂಚೆ 4,000 ಕೊಡ್ತಾ ಇದ್ದಿದ್ದು ಇವತ್ತು ಡಬಲ್ ಮಾಡಿದ್ದಾರೆ, 8,000 ಮಾಡ್ಕೊಂಡಿದ್ದಾರೆ. ಮಾಡಿ ಮನೆಗೆ ಕರೋನಾಯಿಂದ ಇಲ್ಲಿ ಜನ ಸೇರಿಸಿ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಮನೆಗೆ ಹೋಗಿ ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಭಗವಂತ ಇವ್ರನ್ನ ಒಳ್ಳೇದು ಮಾಡಲಿ. ಮುಂದೊಂದು ದಿನ ಅಲ್ಲಿ ಇಂಥ ಸೇವೆ ಮಾಡೋರು ಅಧಿಕಾರ ಇರಬೇಕು. ನಾನು ಭಗವಂತ ಅಂತ ಪ್ರಾರ್ಥನೆ ಮಾಡಲಿ, ಇವ್ರು ಒಳ್ಳೇದಾಗಲಿ. ಮುಂದೆ ಇನ್ನೊಂದು ಬಾರಿ ಕೌನ್ಸಿಲರ್ ಆಯ್ಕೆ ಮಾಡಲಿ ಅಂತ ಭಗವಂತ ಅಂತ ಪ್ರಾರ್ಥನೆ ಮಾಡ್ತೀನಿ. ವೇಳುಮಲೆ ಕೌನ್ಸಿಲರ್ ಇದ್ದಾರಲ್ವಾ, ಅವ್ರ ಅಣ್ಣ ನಾವು. ನಮ್ಮ ತಂಗಿ ಕೌನ್ಸಿಲರ್ ಪಳನಿಮಲ್ ಅಂತ. ಈಗ 100% ಇವರೇ ಕೌನ್ಸಿಲರ್, ವಾರ್ಡ್ ನಂಬರ್ 16, 3ನೇ ಟೈಮ್ ಕೌನ್ಸಿಲರ್ ಇವರು. ನಮ್ಮ ತಮ್ಮ ಚೇರ್ಮನು, ಅವ್ರ ಅಣ್ಣ ವೇಲು ಅಂತ. ಏನಿಲ್ಲ, ಒಂದು ಕೊರೋನಾ ಟೈಮ್ನಲ್ಲಿ ಲಾಸ್ಟ್ ಟೈಮು ಒಂದು 7-8 ಸಾವಿರ ರೇಷನ್ ಕೊಟ್ಟಿದ್ದೀವಿ. ಈ ಟೈಮ್ನಲ್ಲಿ ನಮ್ಮ ತಮ್ಮನ ಬರ್ತ್ಡೇ, ಅದರಿಂದ 10,000 ರೇಷನ್ ಕೊಡ್ತಾಯಿದ್ದೀವಿ. 10,000 ಜನಕ್ಕೆ ರೇಷನ್ ಕೊಡ್ತಾಯಿದ್ದೀವಿ. 10,000 ಫ್ಯಾಮ್ಲಿಗೆ, 10,000 ಜನ ಫ್ಯಾಮ್ಲಿಗೆ ಕೊಡ್ತಾಯಿದ್ದೀವಿ. ಈಗ ಹೊಸದೇ ಕೊಡೋಲ್ಲ, ನಾವು ಕೌನ್ಸಿಲರ್ ಆಗೋದು ಮುಂದೆಯಿಂದ ಈ ಥರ ಸೋಷಲ್ ವರ್ಕ್ ಮಾಡಿಕೊಂಡು ಬಡವರು ಹೆಲ್ಪ್ ಮಾಡ್ತಾಯಿದ್ದೀವಿ. ಕಷ್ಟ ಸಾವಾದ್ರೂ ಸರಿ, ಮದುವೆ ಆದ್ರೂ ಸರಿ, ಅವ್ರ ಮೆಡಿಕಲ್ ಪ್ರಾಬ್ಲಮ್ ಆದ್ರೂ ಸರಿ, ನಾವು ಓನ್ ಅಮೌಂಟ್ ಕೊಡೋದು, ಹೆಲ್ಪ್ ಮಾಡೋದು. ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಅಂತ ಸೆಪ್ರೇಟ್ ಮಾಡಲ್ಲ. ನಾವೆಲ್ಲ ಒಂತಾಯಿ ಮಕ್ಕಳು, ಅರ್ಥ ಆಯ್ತಾ? ಎಲ್ಲ ಒಂದೇ ಪ್ಲೇಟು, ಒಂತಾಯಿ ಮಕ್ಕಳು. ಅದರಿಂದ ನಾವು ಎಲ್ಲ ಒಂದು ಫ್ಯಾಮಿಲಿ ಥರ ಹೆಲ್ಪ್ ಮಾಡ್ತೀವಿ. ನೋಡಿ, ಈಗ ಮುಸ್ಲಿಮ್ ಅವ್ರು ಬಂದರು, ಫಸ್ಟ್ ಅವ್ರಿಗೆ ಕೊಟ್ಟಿದ್ದೀವಿ ನಾವು. ಅವರೆಲ್ಲ ಒಂತಾಯಿ ಮಕ್ಕಳ ಥರ ಇರಬೇಕು. ಅವರು ಇವರು ಭೇದ ಮಾಡೋದಿಲ್ಲ ನಾವು. ನಮ್ಮ ಕ್ಯಾರೆಕ್ಟರ್ ಆ ಥರ, ನಮ್ಮ ತಂಗಿನ ಹಂಗೆ, ನಮ್ಮ ತಮ್ಮನ ಹಂಗೆ, ಅದೇ ಥರ ಮಾಡ್ತಾಯಿದ್ದೀವಿ. ಇದಿಲ್ಲ, ಇನ್ನೂ ಕಂಟಿನ್ಯೂ ಮಾಡ್ತೀವಿ, ಮಾಡ್ಕೊಂಡು ಬರ್ತೀವಿ. ನೀವು ಮಾಡಿ ನಾಳೆ 17 ತಾರೀಕು ಅದ್ರ ಬಗ್ಗೆ ನೀವೇನು ಹೇಳ್ಬೇಕು? ನಮಸ್ಕಾರ. ವಾರ್ಡ್ ನಂಬರ್ 60 ಸಗಾಯಿಪುರಂ. ನಾಳೆ ನಮ್ಮ ತಮ್ಮಂದು ವೇಳುಮಲೆ 17 ತಾರೀಕು ಹ್ಯಾಪಿ ಬರ್ಡೇ. ಇದನ್ನು ಅವ್ರು ಕಟ್ಟಿದೆ ಚೋಟ್ರಿ. ಇದು ಅದು ಚೋಟ್ರಿನಲ್ಲಿನ ಮನೆಗೆ ಹೋಗಿ ರೇಷನ್ ಕೊಡ್ತೀವಿ. 8,000 ಜನರಿಗೆ ರೇಷನ್ ಕೊಡ್ತೀವಿ ನಾವು. ವರ್ಷ 10-15 ವರ್ಷದಿಂದ ನಾವು ಪ್ರತಿ ವರ್ಷ ನೀವು ಈ ಥರ ರೇಷನ್ ಕೊಡ್ತಾ ಇದ್ದೀರಾ? ಪ್ರತಿ ವರ್ಷ
ಇದು ನಾನು ಏನು ಸರ್ ಕಿಟ್ಟು 10-15 ವರ್ಷದಿಂದ ನಾವು ಕೊಡ್ತಾ ಇದ್ದೀವಿ, ಜನರಿಗೆ ಕೊಡ್ತೀವಿ ನಾವು. ಅದೇ ವರ್ಷ ನಾವು ಬಡವ್ರಿಗೆ ಇದೇ ನಾನು ಹೆಲ್ಪ್ ಮಾಡ್ತೀನಿ. ಇವಾಗ ಇದು ಇರೋ ಸಂದರ್ಭದಲ್ಲಿ ಕೊರೋನಾ ಟೈಮಲ್ಲಿ ಬಡವರು ಎಲ್ಲ ಫುಲ್ ಕಷ್ಟದಲ್ಲಿದ್ದಾರೆ. ಅವ್ರಿಗೆ ನೀವು ಏನು ಮೆಸೇಜ್ ಕೊಡಬೇಕು ನಿಮ್ಮಿಂದ? ಸರ್ ಮನೆಗೆ ಬರ್ತಾರೆ ಸರ್, ಮನೆಗೆ ಬಂದು ಹೆಲ್ಪ್ ಕೇಳ್ತಾರೆ, ನಾವು ಕೊಡ್ತೀವಿ. ಮೆಡಿಕಲ್ಗೂ ಇನ್ನೊಂದು ಸಾವಂದ್ರೆ ಮದುವೆಗೆ ಎಲ್ಲ ಹೆಲ್ಪ್ ಮಾಡ್ತೀನಿ. ಮನೆಗೆ ಬಂದು ಕೇಳ್ತಾರೆ, ಹೆಲ್ಪ್ ಮಾಡ್ತೀನಿ ನಾನು. ನನ್ನ ಹೆಸರು ವಿಷ್ಣು ಅಂತ, ಪುಲಿಕೇಸಿ ನಗರ್ ಕಾನ್ಸ್ಟಿಟ್ಯೂನ್ಸಿ ಅಖಂಡ ಶ್ರೀನಿವಾಸ ಮೂರ್ತಿ MLA ಕಾನ್ಸ್ಟಿಟ್ಯೂನ್ಸಿಯಿಂದ ನಾವು ಮಾಡ್ತಾ ಇದ್ದೀವಿ. ಅಣ್ಣ ಕಾನ್ಸ್ಟಿಟ್ಯೂನ್ಸಿಯಿಂದ ಸಗಾಯಿಪುರಂ ವಾರ್ಡ್ ನಂಬರ್ 60 ಕಾರ್ಪೊರೇಟರ್ ಪಳನಿಯಮ್ಮಲ್ಲ. ಮತ್ತು ನಾಳೆ ನಮ್ಮ ಅಪ್ಪದು ಏಳುಮಲೆ ಅಪ್ಪದು ಬರ್ಡೇ ಇದೆ. ನಾವು ಲಾಸ್ಟ್ ಟೈಮು ಕೊಟ್ಟಿದ್ದೀವಿ ಕೋವಿಡ್ಗೆ ಮನೆಗೆ ಒಂದು 7,000 ಜನರಿಗೆ ರೇಷನ್ ಕಿಟ್ ಕೊಟ್ಟಿದ್ದೀವಿ. ಅದೇ ಥರನೂ ಈ ಬಾರಿನೂ ಬಡವ್ರಿಗೆ ರೇಷನ್ ಕಿಟ್ ಕೊಡ್ತಾಯಿದ್ದೀವಿ. 7,000 ಮಾಡ್ತಾಯಿದ್ದೀವಿ. ಇನ್ನೊಂದು 3,000 ನಮ್ಮ BBMP ಅವ್ರಿಗೆ ಎಲ್ಲ ಸ್ವಲ್ಪ ಎಲ್ಲ ಸೇರಿ ಒಂದು 10,000 ಬಡವ್ರಿಗೆ ಕೊಡ್ತಾ ಇರೋದು 7,000. BBMP ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲ ಕೊಡೋದು ಒಂದು 3,000. ಎಲ್ಲ ಸೇರಿ ಒಂದು 10,000 ಕಿಟ್ ರೆಡಿ ಮಾಡಿದ್ದೀವಿ. ಎಲ್ಲ ಮನೆಗೆ ಡೋರ್ ಟು ಡೋರು, ಯಾರನ್ನೂ ಕ್ಯೂವಲ್ಲಿ ನಿಲ್ಸಲ್ಲ. ಪಾಪ ಜನರಿಗೆ ಯಾರೂ ನಾವು ತೊಂದರೆ ಕೊಡಲ್ಲ. ಅವ್ರ ಮನೇಲಿ ಆರಾಮಾಗಿರಲಿ, ನಾವು ಅವ್ರನ್ನ ಹುಡ್ಕೊಂಡು ಹೋಗಿ ಅವ್ರ ಮನೆಗೆ ಕೊಡ್ತಾ ಇದ್ದೀವಿ. ಸರ್ ಬೇರೆಯವರು ಮಾಡ್ತಾ ಇದ್ದಾರೆ, ಬಟ್ ಒಂದು ಜಾಗದಲ್ಲಿ ಕಳಿಸ್ಬಿಟ್ಟು 100 ಜನ 200 ಜನ ಸೇರಿಸ್ಬಿಟ್ಟು ಕೊಡ್ತಾ ಇದ್ದಾರೆ. ನೀವು ಮನೆ ಹೋಗಿ ಕೊಡ್ತಾ ಇದ್ದೀರಲ್ಲ, ಅದ್ರ ಕಾರಣ ಏನು ಸರ್? ಕೋವಿಡ್ ಇರೋದ್ರಿಂದ ಪಾಪ ನಮ್ಮ ವಾರ್ಡಲ್ಲಿ ಬಡವ್ರು ಇದು ಏನದೇನು ಬರೋರು ಸ್ವಲ್ಪ ಯಂಗ್ಸ್ಟರ್ಸ್ ಇದ್ದಾರಲ್ಲ, ಅವರೆಲ್ಲ ಬಂದು ಕ್ಯೂವಲ್ಲಿ ನಿಂತ್ಕೊಳ್ಳೋಕ್ಕೆ ಸ್ವಲ್ಪ ಒಂಥರ ಆಗುತ್ತೆ ಅವ್ರಿಗೆ. ಅದಕ್ಕೋಸ್ಕರ ನಾವೇ ಹೋಗ್ತೀವಿ, ಮನೆಗೆ ಕೊಡ್ತೀವಿ. ಅವ್ರ ಪಾಡಿಗೆ ಅವ್ರ ಮನೇಲಿ ಆರಾಮಾಗಿರಲಿ. ಕ್ಯೂವಲ್ಲಿ ಬಂದು ನಿಂತ್ಕೊಳ್ಳೋದು, ಮಳೆಗಾಲ ಬೇರೆ ಇದೆ, ಮಳೆ ಬಂದರೆ ಪಾಪ ಎಲ್ಲೂ ಹೋಗಿ ನಿಂತ್ಕೊಳ್ತಾರೆ ಅವರು. ಅದರಿಂದ ನಾವು ಮನೆಗೆ 3 ಅಫ್ಸರ್ ಇರಲಿ, 4 ಅಫ್ಸರ್ ಬಿಲ್ಡಿಂಗ್ ನಾವೇ ಹತ್ತಿ ನಾವೇ ಕೊಡ್ತೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಣ್ಣ BZ ಜಮೀರ್ ಅಹಮದ್ ಖಾನ್ ಅವ್ರು ಬಂದಿದ್ದರು. ಅವ್ರ ಕೈಯಿಂದ ಬಡವರಿಗೆ ರೇಷನ್ ಕೊಟ್ಟರು. ನಮಗೆ ತುಂಬ ಸಂತೋಷ ಆಯಿತು. ನಮ್ಮ ಎಲ್ಲ ಪ್ರೋಗ್ರಾಮ್ಗೂ ಅಣ್ಣ ಅವರು ಮುಂದೆ ನಿಂತು ನಮಗೆ ಆಶೀರ್ವಾದ ಮಾಡಿ ನಮ್ಮ ಪ್ರೋಗ್ರಾಮ್ನ ಒಳ್ಳೆ ಥರ ನಡೆಸ್ಕೊಡ್ತಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸು, ತುಂಬ ಧನ್ಯವಾದಗಳು. ನಾಳೆ ಏಳುಮಲೆ ಸರ್ ಬರ್ತ್ಡೇ ಇರೋದ್ರಿಂದ ಇವರು ಈ ವಾರ್ಡ್ ನಂಬರ್ 60 ಪಳನಿಯಮ್ಮ ಅವ್ರ ಕಾರ್ಪೊರೇಟರ್ ವಾರ್ಡಿಂದ 10,000 ಕಿಟ್ಟು ಅವ್ರ ಮನೆಗೆ ತಲುಪಿಸ್ತಿದ್ದಾರೆ. ಜಾತಿ ಭೇದ ಏನಿಲ್ಲ, ಎಲ್ಲರ ಮನೆಗೆ ಕೊಡ್ತಾ ಇದ್ದಾರೆ ಅವರು. ಇಲ್ಲಿ ಎಲೆವಟ್ನಲ್ಲಿ ಯಾರೂ ಇಲ್ಲ, ಅಷ್ಟೊಂದು ಕೆಲಸ ಮಾಡಿಬಿಟ್ರು ಅವರು. ಯಾರೂ ಮಾಡಲಿಲ್ಲ ಅಷ್ಟು ವಯಸ್ಸಿಗೆ. ನಮ್ಮ ಏಜ್ 2 ಏಜ್ ಕಡಿಮೆವರೆಗೂ ತುಂಬ ಕೆಲಸ ಮಾಡಿಬಿಟ್ರು. ಕರ್ನಾಟಕದಲ್ಲಿ A1 ಕ್ಯಾಂಡಿಡೇಟ್ನ 129 ನಮ್ಮ 60 ವಾರ್ಡಲ್ಲಿ ಏಳುಮಲೆ ಗ್ರೇಟ್. ಅವರು ಇಲ್ಲಾಂದರೆ ನಮಗೆಲ್ಲ ಏನಿಲ್ಲದಾಯಿತು. ಒಳ್ಳೆ ಕೆಲಸ ಮಾಡೋರು, ಒಳ್ಳೇದೇ ಮಾಡಿದ್ದಾರೆ, ನಮಗೆಲ್ಲ ಒಳ್ಳೇದು ಮಾಡಿದ್ರು ಅವರು. ಒಳ್ಳೇದು ಮಾಡಿಬಿಟ್ಟು ಏಳುಮಲೆ ದೇವರ ಹತ್ರ ಹೋಗಿದ್ದಾರೋ. ನಾವೆಲ್ಲ ಏನು ಕೆಲಸ ಹೇಳ್ತಾರೆ, ವಿಷ್ಣು, ಶಿವ, ಪ್ರತಾಪ್, ವಿನೋದ್, ನಮ್ಮ ಕ್ಯಾಂಡಿಡೇಟ್ ಪಳನಿಯಮ್ಮ ಮೇಡಮ್ ಅವ್ರು ಏನು ಕೆಲಸ ಹೇಳ್ತಾರೋ ನಾವು ಅದೆಲ್ಲ ಮಾಡಿಕೊಡ್ತೀವಿ. ಅವ್ರಿಗೆ ಆ ಕೆಲಸ ಇವ್ರು ಮಾಡ್ತಾರೆ. ಕೋವಿಡ್-19ನಲ್ಲಿ ನಮಗೆಲ್ಲ ರೇಷನ್ ಕೊಟ್ಟಿರೋದು ಇವ್ರು ಒಬ್ಬರ, ಬೇರೆ ಯಾರೂ ಕೊಡಲಿಲ್ಲ. ನಾವು ಓಪನ್ ಆಗಿ ಹೇಳ್ತೀವಿ. ನಾವು ಸಗಾಯಿಪುರಂ ವಾರ್ಡಿನ ಮಾತಾಡ್ತಿದ್ದೀವಿ. ನಾವೆಲ್ಲರೂ ಈ ಏರಿಯಾದಲ್ಲಿ ಸೇರಿದ್ದೀವಿ. ಎಷ್ಟೋ ಕೌನ್ಸಿಲರ್, ಎಷ್ಟೋ ಕಾರ್ಪೊರೇಟರ್ ಬಂದೋಗಿದ್ದಾರೆ. ನಮ್ಮ ಏಳುಮಲೆ ಅಣ್ಣ ಮಾಡಿರೋ ಥರ ಇನ್ನೂವರೆಗೂ ಯಾರು ಮಾಡಿಕೊಟ್ಟಿಲ್ಲ. ಎಷ್ಟೊಂದು ಜನ ಕಷ್ಟಪಡ್ತಿದ್ದಾರೆ. ಈ ಕೋವಿಡ್ ಟೈಮಲ್ಲಿ ಈ 10,000 ಕಿಟ್ಟು ಕೊಡೋದನ್ನೋದ್ರೆ ಅಷ್ಟು ಈಸಿ ಇಲ್ಲ. ಈ ಥರ ಯಾರೂ ಮಾಡೋದಿಲ್ಲ. ಮನೆಗೆ ಬಂದು ಸ್ಯಾನಿಟೈಸ್ ಮಾಡಿದ್ದಾರೆ. BBMP ಕೆಲಸ ಕ್ಲೀನಾಗಿ ನಡೀತಿದೆ. ಕಷ್ಟ ಬರೋರೆಲ್ಲ ಬಂದು ನಿಂತ್ಕೋತಾರೆ. ಒಟ್ಲಲ್ಲಿ ಮೆಡಿಕಲ್ ಏನಾದರೂ ಇದ್ದರೆ ಫಸ್ಟು ಅವರು ರೆಫರೆನ್ಸ್ ಮಾಡ್ತಿದ್ದಾರೆ.